ಇದ್ದೀರಾ? ನಮ್ಮ ಚಾನಲ್ನ ತುಂಬಾ ಜನ ಇಷ್ಟಪಡ್ತಿದ್ದೀರಾ. ಸೂರು ಚಾನಲ್ನ ನಿಮ್ಮ ಸಪೋರ್ಟು, ನಿಮ್ಮ ಆಶೀರ್ವಾದ ನಮ್ಮ ಚಾನಲ್ ಮೇಲೆ ಯಾವಾಗ್ಲೂ ಹೀಗೆ ಇರಲಿ. ಈ ಆಶ್ರಮ ಶಾಂತಿಧಾಮ ವೃದ್ಧಾಶ್ರಮ ನಾವು ಸುಮಾರು ವಿಡಿಯೋಗಳನ್ನ ಮಾಡಾಕಿದೀವಿ. ನೀವು ತುಂಬಾ ಇಷ್ಟಪಡ್ತಾ ಇದ್ದೀರಾ. ತುಂಬಾ ಕಮೆಂಟ್ ಬರ್ತಾ ಇದೆ, ತುಂಬಾ ಕಾಲ್ಸ್ ಬರ್ತಾ ಇದೆ. ಇನ್ನು ಹೆಚ್ಚಿನ ವಿವರಣೆ ಕೊಡೋದಕ್ಕೋಸ್ಕರ ಮತ್ತೆ ಬಂದಿದೀವಿ. ಈ ಅಡ್ರೆಸ್ ಬಂದು ನಿಮ್ಗೆ ಬೆಂಗಳೂರಿಂದ ಕನಕಪುರ ರೋಡಲ್ಲಿ ಬಂದ್ರೆ ರವಿಶಂಕರ್ ಗುರೂಜಿ ಆಶ್ರಮದಿಂದ ಮುಂದೆ ಬಂದ್ರೆ ಸಾಲು ಹುಣಸೆ ಅಂತ ಸಿಗುತ್ತೆ. ಸಾಲು ಹುಣಸೆಯಿಂದ ಪಕ್ಕದಲ್ಲೇನೆ, ಮೇನ್ ರೋಡ್ ಪಕ್ಕದಲ್ಲೇನೆ ನಿಮ್ಗೆ ಈ ಆಶ್ರಮ ಶಾಂತಿಧಾಮ ವೃದ್ಧಾಶ್ರಮ ಸಿಗುತ್ತೆ. ಈ ಆಶ್ರಮ ಮುಂದಕ್ಕೆ ಹೋದ್ರೆ ನಿಮ್ಗೆ ಕಗಲಿಪುರ ಸಿಗುತ್ತೆ. ಇನ್ನ ಹಿಂದಕ್ಕೇನೆ ನಿಮ್ಗೆ ಇದು ಸಿಗುತ್ತೆ. ಬನ್ನಿ ಇವಾಗ ಒಳಗಡೆ ಹೋಗೋಣ. ಇವೆಲ್ಲಾನು ರೂಮ್ಸ್ ಇದು. ಹಾ ಸರ್. ಈ ಕಡೆದೆಲ್ಲನು ಮತ್ತೆ ಈ ಕಡೆದೆಲ್ಲ ರೂಮ್ಸ್ ಇದು. ಮತ್ತೆ ಅವರು ನಡ್ಕೊಂಡ್ ಬರ್ಬೇಕಾದ್ರೆ ಇಳ್ಕೊಂಡ್ ಬರೋದಕ್ಕೆ ರೈಲ್ಸ್ ಎಲ್ಲ ಇದೆ ಇಲ್ಲಿ ಸಪೋರ್ಟ್ಗೆ. ಇದು ಹಾಲ್, ಪ್ರೇಯರ್ ಹಾಲ್ ಅಂತ. ಇಲ್ಲಿ ನ್ಯೂಸ್ ಪೇಪರ್ಸ್ ಇರುತ್ತೆ, ಅವರಿಗೆ ಓದ್ಲಿಕ್ಕೆ ಇಲ್ಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡೋದಕ್ಕೆ. ಆಮೇಲೆ ಲೈಬ್ರರಿ ಇದೆ, ಆಧ್ಯಾತ್ಮಿಕ ಪುಸ್ತಕಗಳೆಲ್ಲ ಇರುತ್ತೆ. ಅವ್ರು ಯಾವ್ದು ಬೇಕೋ ತಗೊಂಡು ಓದ್ಬೋದು. ತಮಿಳ್ ಇದೆ, ಇಂಗ್ಲಿಷ್ ಇದೆ, ಕನ್ನಡ, ಹಿಂದಿ ಎಲ್ಲ ಇದೆ. ಮತ್ತೆ ಹೊಲಿಗೆ ಬರೋರು ಅವ್ರವ್ರ ಬಟ್ಟೆಗಳು ಅವರೇ ಸ್ಟಿಚ್ ಮಾಡ್ಕೊಂತಾರೆ. ಟೇಬಲ್ ಟೆನ್ನಿಸ್ ಆಡ್ತಾರೆ. ಮತ್ತೆ ಕೇರಮ್ ಇದೆ, ಇಂಡೋರ್ ಗೇಮ್ಸ್, ಕೇರಮ್ ಆಡ್ತಾರೆ. ಟಿವಿ, ಇಲ್ಲಿ ಕುಡಿಯಲಿಕ್ಕೆ ಬಿಸಿನೀರು, ಕೋಲ್ಡ್ ವಾಟರ್ ಸಿಗತ್ತೆ, ಮತ್ತೆ ನಾರ್ಮಲ್ ವಾಟರ್ ಸಿಗತ್ತೆ. ಬಿಸಿನೀರು, ಕೋಲ್ಡ್ ವಾಟರ್ ಸಿಗತ್ತೆ, ನಾರ್ಮಲ್ ವಾಟರ್ ಇರುತ್ತೆ. ಇಲ್ಲಿ ಆಗಾಗ ಇದು ಸತ್ಸಂಗ ನಡೀತಾ ಇರುತ್ತೆ, ಮೆಡಿಟೇಷನ್, ಯೋಗ ಎಲ್ಲ ನಡೀತಾ ಇರುತ್ತೆ ಇಲ್ಲಿ. ಡೈಲಿ ಇರುತ್ತೆ ಸರ್? ಡೈಲಿ ಇರಲ್ಲ, ವೀಕ್ಲಿ ಟ್ವೈಸ್ ಈ ತರ. ಡೈಲಿ ಅವರವರೇ ಮಾಡ್ಕೋತಾರೆ, ರೂಮ್ಗಳಲ್ಲಿ ಅವರು ಮಾಡ್ಕೋತಾರೆ. ಕೌಸಲ್ಯಾದೇವಿಯ ಮಗನಾದವೋ ರಾಮ, ಪೂರ್ವ ದಿಕ್ಕಿನಲ್ಲಿ ಸೂರ್ಯನೇ ಉದಯಿಸುತ್ತಾನೆ. ಪೂಜ್ಯವಾದ ಸಂಧ್ಯಾ ಕರ್ಮಗಳನ್ನು ಮಾಡಬೇಕು. ಪುರುಷೋತ್ತಮ, ನಿದ್ದೆಯಿಂದ ಎದ್ದೇಳು. ಉತ್ತಿಷ್ಣ ಗೋವಿಂದ, ಉತ್ತಿಷ್ಣ ಗರುಡಧ್ವಜ, ಉತ್ತಿಷ್ಣ ಕಮಲಾಕಾಂತ, ಶ್ರೀಶೈಲ ಮಂಗಳಂ ಗುರು. ಓ ಗೋವಿಂದ, ನಿದ್ದೆಯಿಂದ ಎದ್ದೇಳು. ಏ ಕಮಲಾಪತಿ, ಬೇಗನೆ ಎದ್ದೇಳು. ಏ ಗರುಡಧ್ವಜ, ಬೇಗನೆ ಎದ್ದು ಮೂರು ಲೋಕಕ್ಕೆ ಶುಭ ಉಂಟು ಮಾಡು. ಎಲ್ಲಾ ಲೋಕದ ತಾಯಿಯವರು ವಿಷ್ಣು ಹೃದಯದಲ್ಲಿ ವಿವರಿಸುವಳೆ. ಮನೋಹರವಾದ ದಿವ್ಯ ರೂಪ ಉಳ್ಳವಳೆ, ಒಡೆಯಳೆ. ಅತ್ಯಕ್ಕ ಜನರಿಗೆ ಇಷ್ಟಾರ್ಥವನ್ನು ಕೊಡುವವಳೆ. ಶ್ರೀ ವೆಂಕಟೇಶ್ವರನ ಸತಿಯೇ, ತವ ಸುಪ್ರಭಾತವು, ತವ ಸುಪ್ರಭಾತವರವಿಂದ ಲೋಚನೆ. ಭವತಿ ಪ್ರಸನ್ನ ಮುಖ ಚಂದ್ರ ಮಂಡಲೆ, ವಿಧಿ ಶಂಕರೇಂದ್ರ ವನಿತಾಭಿವಂದಿತೆ. ವೃಷಭ ಶೈಲ ಸತಿಯೇ, ತವ ಸುಪ್ರಭಾತವು. ದೇವಿ ತಾವರೆಯಿಂದ ಕಣ್ಣುಳ್ಳವಳೆ, ಚಂದ್ರಮಂಡಲದಂತೆ ಸಂತೋಷದಿಂದ ಕೂಡಿದ ಮುಖವುಳ್ಳವಳೆ. ಬ್ರಹ್ಮ ಮಹೇಶ್ವರ ಇಂದ್ರ ಪತ್ನಿಯರಿಂದ ನಮಸ್ಕರಿಸುವಳೆ. ಶ್ರೀ ಶಿವ ಶೈಲ ಸತಿಯೇ, ತವ ಸುಪ್ರಭಾತವು. ಅತ್ತಿಮಲೆ ಮುಂತಾದ ಸಪ್ತಮುನಿಗಳು ಬೆಳಗಿನ ಜಾವದಲ್ಲಿ ಸಂಧ್ಯಾ ವಂದನೆ ಮಾಡಿ ಆಕಾಶಗಂಗೆಯ ತಾವರೆ ಹೂಗಳು ನಿಮ್ಮ ಪಾದ ಪದ್ಮಗಳಿಗೆ ಪೂಜಿಸಕ್ಕೆ ತಂದಿದ್ದಾರೆ. ಓ ಶೇಷಾಚಲಪತಿಯೇ, ತವ ಸುಪ್ರಭಾತವು. ಪತ್ನಿಯರಿಂದ ನಮಸ್ಕರಿಸುವಳೆ. ವೃಷಭ ಶೈಲ ಸತಿಯೇ, ತವ ಸುಪ್ರಭಾತವು. ಬ್ರಹ್ಮ ಮಹೇಶ್ವರ ಕುಮಾರಸ್ವಾಮಿ ಮುಂತಾದವರು
ತ್ರಿವಿಕ್ರಮಾವತಾರದ ದಿವ್ಯ ಚರಿತ್ರೆಯನ್ನು ಸ್ತೋತ್ರ ಮಾಡುತ್ತಿದ್ದಾರೆ. ಬೃಹಸ್ಪತಿಗೆ ಪಂಚಾಗ್ರಹಣ ಮಾಡುತ್ತಿದ್ದಾರೆ. ಓ ಶೇಷಾಚಲಪತಿಯೇ ತವ ಸುಪ್ರಭಾತವೋ. ಬೆಳಗಿನ ಜಾವದಲ್ಲಿ ಸಂಧ್ಯಾ ವಂದನೆ ಮಾಡಿ ಆಕಾಶಗಂಗೆಯ ತಾವರೆ ಹೂಗಳನ್ನು ನಿಮ್ಮ ಪಾದ ಪದ್ಮಗಳಿಗೆ ಪೂಜಿತಕ್ಕೆ ತಂದಿದ್ದಾರೆ. ಓ ಶೇಷಾಚಲಪತಿಯೇ ತವ ಸುಪ್ರಭಾತವೋ. ಸ್ವಲ್ಪ ಅರಳಿದ ತಾವರೆ ಹೂವಿನ ತೆಂಗಿನ ಅಡಿಕೆ ಮೊದಲಾದ ವೃಕ್ಷಗಳು ಮನೋಹರವಾದ ಸುಗಂಧ ಭರಿತವಾದ ಗಾಳಿಯು ಮೆಲ್ಲಗೆ ಬೀಸುತ್ತಿದೆ. ಓ ಶೇಷಾಚಲಪತಿಯೇ ತವ ಸುಪ್ರಭಾತವೋ. ಸ್ವಲ್ಪ ಅರಳಿದ ತಾವರೆ ಹೂವಿನ ತೆಂಗಿನ ಅಡಿಕೆ ಮೊದಲಾದ ವೃಕ್ಷಗಳು ಮನೋಹರವಾದ ಗಾಳಿಯು ಮೆಲ್ಲಗೆ ಬೀಸುತ್ತಿದೆ. ಓ ಶೇಷಾಚಲಪತಿಗೆ ತವ ಸುಪ್ರಭಾತವೋ. ಶ್ರೇಷ್ಠವಾದ ಪಂಜರದಲ್ಲಿ ಸಾಕಿದ ಗಿಣಿಗಳು ಕಣ್ಣುಗಳನ್ನು ತೆರೆದು ಪಾತ್ರೆಯಲ್ಲಿನ ಬಾಳೆಹಣ್ಣು ಪಾಯಸವನ್ನು ತಿಂದು ವಿಲಾಸದಿಂದ ಆಡುತ್ತಿವೆ. ಓ ಶೇಷಾಚಲಪತಿಯೇ ತವ ಸುಪ್ರಭಾತವೋ. ಕಮಲನಾಭ, ಪುರುಷೋತ್ತಮ, ವಾಸುದೇವ, ವೈಕುಂಠ ಮಾಧವ, ಜನಾರ್ದನ, ಚಕ್ರಪಾಣಿ, ಚಕ್ರಚಿಹ್ನಾಧಾರಿ, ಶರಣಾಗತ ರಕ್ಷಕನಾದ ಶ್ರೀ ವೆಂಕಟೇಶ್ವರನೇ ತವ ಸುಪ್ರಭಾತವೋ. ತವ ಸುಪ್ರಭಾತವೋ. ಅಮ್ಮ ನಮಸ್ತೆ. ಅಮ್ಮ ನಮಸ್ತೆ. ತಮ್ಮ ಹೆಸರಮ್ಮ? ನನ್ನ ಹೆಸರು ಗಂಗಮ್ಮ. ಗಂಗಮ್ಮ. ಹಾರೋಹಳ್ಳಿ ನಮ್ದು. ಹಾರೋಹಳ್ಳಿ. ಹಾರೋಹಳ್ಳಿ. 74 ವರ್ಷ ನನಗೆ. ಇದು ನಾನ್ ಬಂದು ಇಲ್ಲಿಗೆ ಬರೋ ವರ್ಷ ಆಯ್ತು. ನಮ್ ಸುಗುಣ ಮೇಡಮ್, ಶ್ರೀನಾಥ್ ಅವ್ರಿಗೆ ನಮಸ್ತೆ. ಇಲ್ಲಿರೋ ಅಕ್ಕ ತಂಗಿಯರಿಗೆ ಅಣ್ಣಂದಿರಿಗೂ ನಮಸ್ತೆ ಅಮ್ಮ. ಎಷ್ಟು ವರ್ಷ ಆಯ್ತಮ್ಮ ಬಂದಿ? 1.5 ವರ್ಷ ಆಯ್ತು. 1 ವರ್ಷದ ಮೇಲೆ 6 ತಿಂಗಳಾಯ್ತು. ಇಲ್ಲಿ ಎಲ್ಲ ನಿಮ್ಗೆ ಸೆಟ್ ಎಲ್ಲ ಚೆನ್ನಾಗಿದೆ. ನಾನು ತುಂಬಾ ನೋವಲ್ಲಿ ಬಂದಿದ್ದೆ, ಆದ್ರೆ ಇಲ್ಲಿ ಬಂದ್ಮೇಲೆ ಶಾಂತವಾಗಿದ್ದೀನಿ ಅಮ್ಮ. ಇನ್ನೂ ಕಾಲ್ಭಾಗ ನೋವಿದೆ, ಮುಕ್ಕಾಲ್ಭಾಗ ಕಡಿಮೆ ಆಗಿದೆ, ಕಾಲ್ಭಾಗ ನೋವಿದೆ. ತುಂಬಾ ನೋವಿಂದ ಬರೋದಕ್ಕೆ ಕಾರಣ ಅಮ್ಮ? ನನಗೆ ಕಾರಣ ಏನಿಲ್ಲ, ನಮ್ಮನೇಲಿ ಏನೋ ಒಂದ್ ದಿವ್ಸ ಊಟ ಇಲ್ದಿರ ಮಲಗ್ಬಿಟ್ಟಿದ್ದೆ. ಅಳ್ಬೇಡಿ ಅಳ್ಬೇಡಿ ಅಮ್ಮ, ಸುಮ್ನೆ ಇರಿ, ಸುಮ್ನಿರಿ ಅಮ್ಮ. ನನ್ನೇ ಬಂದಿದ್ದು 3:30 ಬಂದು ಶ್ರೀನಾಥ್ ಅವ್ರನ್ನ ಮಾತಾಡಿಸಿ ಸೇರ್ಕೊಳಕ್ಕೆ ಎಲ್ಲ ಕೇಳಿದೆ. ಅವರು 40,000, 6,500 ದುಡ್ಡು ಕಟ್ಬೇಕಮ್ಮ. 46,500 ಎಲ್ಲ ಅನುಕೂಲನೂ ಇಲ್ಲಿದೆ. ನೀವು ಬಂದರೆ ನಿಮ್ಮ ಮಕ್ಕಳನ್ನ ಯಾರನ್ನಾರು ಕರ್ಕೊಂಬರ್ಬೇಕು, ಅವ್ರದ್ದು ಆಧಾರ್ ಕಾರ್ಡು, ಅವ್ರದ್ದು ಸೈನ್ ಎಲ್ಲ ಹಾಕ್ಬೇಕು. ಆಯಿತು ಸರ್ ಅಂದ್ಬಿಟ್ಟು ಅವ್ರು ಹೇಳಿದ್ದು. 4 ದಿವಸಕ್ಕೆ ಬಂದು ಇಲ್ಲಿ ಸೇರಿಕೊಂಡೆ. ನನಗೆ ಮೊಮ್ಮಕ್ಕಳು, ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಇದ್ದಾರೆ. ಸೊಸೆಯಂದಿರು, ಅಳಿಯಂದಿರು. ನಂಗೆ 4 ಜನ ಮಕ್ಕಳು, 2 ಹೆಣ್ಮಕ್ಳು, 2 ಗಂಡು ಮಕ್ಕಳು. ಎಲ್ರಿಗೂ ಮದ್ವೆ ಮಾಡಿ? ಎಲ್ಲರಿಗೂ ಮದುವೆ ಆಗಿ, ಹೆಣ್ಮಕ್ಳೆಲ್ಲ ಟೀಚರು. ಒಬ್ಬ ಮಗ BMTCಲಿದ್ದಾನೆ, ಒಬ್ಬ ಮಗ ಪ್ರೈವೇಟ್ ಸ್ಕೂಲ್ಗೆ ಗಾಡಿ ಓಡಿಸ್ತಾನೆ. ಎಲ್ಲರೂ ಚೆನ್ನಾಗಿದ್ದಾರೆ ಅಮ್ಮ. ಏನೋ ಮನಸ್ಸು ಬೇಜಾರಾಯಿತು, ಇಲ್ಲಿಗೆ ಬಂದೆ. ಇವರು ನನಗೆ ತುಂಬ ಸಹಕರಿಸ್ತಾರೆ, ನಮ್ಮ ಶ್ರೀನಾಥ್ ಅವರು. ಹೋಗ್ಲಿ, ಇಲ್ಲಿಗೆ ಬಂದ್ಮೇಲೆ ನೆಮ್ಮದಿಯಾಗಿದ್ದೀರಾ? ಇಲ್ಲಿ ಬಂದ್ಮೇಲೆ ಅಷ್ಟೇ ಬಿಡಿ, ಅಷ್ಟೇ ಸಾಕು. ಶಾಂತವಾಗಿದ್ದೀನಿ. ನಾನು ಆಟ ಪಾಠ ಅವೆಲ್ಲ ನಂಗೆ ಗೊತ್ತಿಲ್ಲ, ಇಲ್ಲಿ ಬಂದ್ಮೇಲೆ ಅವೆಲ್ಲ ನೋಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ, ನಂಗೆ ತುಂಬಾ ಆನಂದ ಆಯ್ತು. ಅಳ್ಬೇಡಿ, ನೆಮ್ಮದಿಯಾಗಿರಿ ಅಷ್ಟೇ. ಯಾರ ಮೇಲೂನು ಇದು ಮಾಡಕ್ಕಾಗಲ್ಲ ಇವಾಗ ಎಲ್ಲ ಅವ್ರವ್ರ ಕೆಲಸ ಅವ್ರವ್ರಿಗಿರುತ್ತೆ. ಮಕ್ಕಳಿಗೆಲ್ಲ ಬೇಜಾರು ಬಂದಿದ್ದು. ಹೆಣ್ಮಕ್ಳು ಗಂಡ್ಮಕ್ಳೆಲ್ಲ ಒಂದ್ಸಾರಿ ಕೇಳಿದ್ರು, ಏನಕ್ಕೆ, ಯಾವ ಕಾರಣದಿಂದ ಹೋದ್ರಿ ನೀವು ಹೋದ್ರು. ನನಗೆ ನಮ್ಮ ಯಜಮಾನ್ರು ತಿರೋಗೆ 10 ವರ್ಷ ಆಯ್ತಮ್ಮ. ನಾನು 8 ವರ್ಷ ಒಬ್ಳೇ ಇದ್ದೆ. ಈಗ 2 ವರ್ಷದಿಂದ ತುಂಬಾ ಬೇಜಾರಾಗ್ಬಿಡ್ತು, ಒಂಟಿತನ ಕಾಡಿಸ್ತು ನನಗೆ. ಆಗಲ್ಲ ಇರಕ್ಕೆ ಅನ್ನಿಸ್ಬಿಡ್ತು. ಆಗ ನೋಡ್ದೆ, ಯಾರ ಮನೆಗೆ ಹೋದ್ರು ಅವ್ರಿಗೆ ಬೇಕಾಗಿಲ್ಲ, ಅವ್ರಿಗೆ ನನ್ನಿಂದ ಏನು ಉಪಯೋಗ ಇಲ್ಲ ಇವಾಗ. ಅದರಿಂದ ಯೋಚನೆ ಮಾಡಿದೆ. ನಮ್ಮ ಯಜಮಾನ್ರಿಗೆ ಹೇಳಿದ್ರು, ಸಾಯೋದು 6 ತಿಂಗಳು ಅಂತ. ನೀನು ಯಾವ ಮಕ್ಕಳನ್ನು ನಂಬೇಡ, ನೀನು ಹೋಗಿ ಯಾವ್ದಾದ್ರು ಒಳ್ಳೆ ಆಶ್ರಮದಲ್ಲಿ ಸೇರ್ಕೊಂಡಿದ್ರು. ಅವರ ಆಶೀರ್ವಾದದಂತೆ ನಾನು ಇಲ್ಲಿ ಸಿಕ್ತು. ನಾನು 25 ವರ್ಷದಿಂದ ಓಡಾಡಿದ್ದೆ ಇಲ್ಲಿ. ಈ ಶಾಂತಿಧಾಮ ನೋಡ್ಬೇಕು ಅಂತ ಇಷ್ಟ ಇತ್ತು, ಆದರೆ ಒಳಗೆ ಬರಕ್ಕೆ ಆಗಿರ್ಲಿಲ್ಲ. ನೋಡಿ, ಇದ್ದಕ್ಕಿದ್ದಂಗೆ ಬಂದು ಭಗವಂತ ಇಲ್ಲಿ ನನ್ನ ಸೇರಿಸ್ಬಿಟ್ಟ. ನನ್ಗೆ ಇವಾಗ ಮನೆಗೆ ಹೋಗೋ ಮನಸ್ಸಿಲ್ಲ, ಇಲ್ಲೇ ಇರೋಣ ಅನ್ಕೊಂತೀನಿ.
ಆ ಮಹಾವೀರಂಗೆ ಹೇಳ್ತೀನಿ, ನಾನು ಗಟ್ಟಿಯಾಗಿರುವಾಗೆ ತಗೊಂಬಿಡಪ್ಪ, ಒಂದು ಊನ ಮಾಡೋದು ಬೇಡ, ಅವ್ರ ಬಾಗಿಲಿಗೆ ಹೋಗೋದು ಬೇಡ ಅನ್ಕೊಂಡಿದ್ದೀನಿ ಅಮ್ಮ. ಇದ್ರ ಮೇಲೆ ದೈನಿಚ್ಛೆ, ನಂದೇನೂ ಇಲ್ಲ. ಆದರೆ ನಮ್ಮ ಶ್ರೀನಾಥ್ ಅವರು ಅವಾಗ ಹೇಳ್ತಾರೆ, ಅಮ್ಮ ಯೋಚನೆ ಮಾಡಬೇಡ, ನೀನು ತುಂಬ ನೊಂದು ಬಂದಿದ್ಯಲ್ವಾ, ಆದ್ರಿಂದ ನಿಂಗೆ ಒಳ್ಳೇದಾಗುತ್ತಮ್ಮ. ನಮ್ಮ ಆಶ್ರಮದಲ್ಲಿ ನೀನು ಇದು ತವ್ರ ಮನೆ. ನಮ್ಮ ಮಗನ್ಗೆ ಅವತ್ತೇ ಹೇಳ್ಬಿಟ್ರು, ಹೋಗ್ಲಿ ಬಿಡಪ್ಪ, ಇದು ತವ್ರ ಮನೆ ನಿಮ್ಮ ತಾಯಿಯವ್ರಿಗೆ. ಅವ್ರು ಕೇಳಿದ್ರು, 4 ಜನ ಮಕ್ಕಳಿದ್ದು ನಿಮ್ಮ ತಾಯಿ ಇದ್ದಕ್ಕಿದ್ದಂಗೆ ಬಂದ್ರು ನಮ್ಮ ಹತ್ರ. ಅದಕ್ಕೆ ಏನಕ್ಕೆ ಕಾರಣ, ಅತ್ತೆ ಸೊಸೆ ಜಗಳನ, ಜಮೀನ್ದ ವ್ಯಾಜ್ಯನ ಅಂದ್ರು. ನಮ್ಮ ಮಗ ಚಿಕ್ಕ ಮಗ ಅಂದ. ನಮ್ಮ ತಾಯಿಯವರು ಒಂದು ಮಾತು ಆಡಿಲ್ಲ ಸೊಸೆ ಅಂದಿಲ್ಲ. ಅವರು ಇವ್ರನ್ನೇನು ಅನ್ನಲ್ಲ. ನಾವೆಲ್ಲ ಕೆಲ್ಸಕ್ಕೆ ಹೋಗ್ತೀವಿ, ಅವ್ರು ಒಂಟಿ ಇರ್ತೀರಾ, ಊಟ ಮಾಡಲ್ಲ, ಸುಮ್ಮನೆ ಇರ್ತಾರೆ. ಅದರಿಂದ ಬಂದಿರೋದು ಸರ್ ಅವ್ರ ನಿರ್ಧಾರ. ಬಿಡಪ್ಪ, ತವ್ರ ಮನೆಗೆ ಬಂದಿದ್ದಾರೆ, ಇಲ್ಲೇ ಇರಲಿ ತವ್ರ ಮನೇಲಿ ಅಂತಾರೆ. ಅವಾಗಿದ್ದ ಮೇಡಮ್, ನಂಗೆ ಯಾವ ಹಬ್ಬ ಆದ್ರೂ ನಂಗೆ ಮನೆಗೆ ಹೋಗೋಕೆ ಮನ್ಸಾಗಲ್ಲ. ಇಲ್ಲಿ ತವ್ರ ಮನೆ ಊಟ ಮಾಡಿ ಹೋಗ್ತೀನಿ, ಹೋಗಲ್ಲ ಅಂತ ಅಲ್ಲ, ಊರಿಗೆ ಹೋಗೇಬೇಕು. ತವ್ರ ಮನೆ ಊಟ ಮಾಡ್ಕೊಂಡು ಹಬ್ಬದ ದಿವಸ ಹೋಗ್ತೀನಿ ಮೇಡಮ್. ಇಲ್ಲಿ ನಂಗೆಲ್ಲ ಚೆನ್ನಾಗಿ ನೋಡ್ಕೊಂತಾರೆ. ಎಲ್ಲ ಅಣ್ಣಂದಿರು ಅಕ್ಕಂದಿರು, ನನಗೆ ಅಣ್ಣಂದಿರ್ಲಿಲ್ಲ, ಅಕ್ಕಂದಿರಿಲ್ಲ, ತಮ್ಮಂದಿರು ತಂಗಿಯದಿರೇ ಇದ್ದಿದ್ದು. ನಮ್ಮ ಅಣ್ಣಂದಿರು ಅಕ್ಕಂದಿರು ಇಲ್ಲಿ ಸಿಕ್ಕಿದ್ದಾರೆ. ನಮ್ಮ ಗುರುಸ್ಥಾನದಲ್ಲಿ ಅವರೇ ನಮ್ಮ ಶ್ರೀನಾಥ್ ಸರ್. ಯೂಟ್ಯೂಬ್ ಚಾನಲ್ ನೋಡಿದ್ರ, ನಮ್ ಚಾನಲ್ ನೋಡಿದ್ರ ನೀವು? ನಾನು ನಿಮ್ ಚಾನಲ್ ಎಲ್ಲಿ ನೋಡಿದೆ ಅಂದ್ರೆ, ಇಲ್ಲಿಗೆ ಬಂದ್ಮೇಲೆ ಯಾವತ್ತೋ ಒಂದ್ ದಿವಸ ತೆಗ್ದಾಗ ಬಂತು ಇದ್ರದ್ದು. ಅವಾಗ ನಾನು ನೋಡ್ದೆ. ಅದೇ ಅವರು ಇವ್ರೊಂದ್ಸಾರಿ ಮಾತಾಡಿದ್ದಾರೆ, ಯಾರು ಅಂತೀರಾ, ಅವರು ಪೊಲೀಸ್ ಅಲ್ಲಿ ಕುತ್ಕೊಂಡು ಮಾತಾಡಿದ್ದಾರೆ ನಿಮ್ ಜೊತೆಲಿ. ಅದೊಂದು. ಆಮೇಲೆ ಸೀತಮ್ಮ ಅಲ್ಲಿ ಬಟ್ಟೆ ಹೊಲಿತಾ ಇದ್ದಿದ್ದು, ರಬಲ್ ರಾಣಿ ಡ್ಯಾನ್ಸ್ ಆಡಿದ್ದು, ಅದೆಲ್ಲಾನು ನೋಡ್ರಿ ಅಮ್ಮ. ಇಲ್ಲಿಗೆ ಬಂದ್ಮೇಲೆ ಗೊತ್ತಾಗಿದ್ದು. ನಾನು ಇಲ್ಲಿಗೆ ಬರೋಕ್ ಮುಂಚೆ ಯೂಟ್ಯೂಬ್ ಅಂದ್ರೆ ನಂಗೆ ಗೊತ್ತಾಗ್ತಾ ಇರ್ಲಿಲ್ಲ. ಅದಕ್ಕೆ ಇವಾಗ ನಿಮ್ಮನ್ನ ನೋಡಿ ನೆನಪು ಬರ್ತಮ್ಮ, ನೀವಲ್ಲಿ ಕೂತಿದ್ರಿ. ಆಯ್ತು, ಒಳ್ಳೆ ಜಾಗಕ್ಕೆ ಬಂದಿದ್ದೀರಾ. ನೆಮ್ಮದಿಯಾಗಿರಿ, ಆರಾಮಾಗಿರಿ, ಎಲ್ಲ ಚಿಂತೆ ಮರೆತು ಆರಾಮಾಗಿ ನೆಮ್ಮದಿಯಾಗಿ ಇರಿ. ಇನ್ನು ಕಾಲ್ ಭಾಗ ನೋವಿದೆ, ಮುಕ್ಕಾಲ್ ಭಾಗ ಮುಗಿಸಿದ್ದೀನಿ, ಅದನ್ನು ಮುಗಿಸಿ ಅದು ಮುಗಿಯುತ್ತೆ. ಆರಾಮಾಗಿದ್ದಿದ್ರಿ ಅಮ್ಮ. ಇಲ್ಲಿ ಬಂದ್ಮೇಲೆ ನನ್ಗೆ ಎಲ್ಲ ಮರೀತಾ ಇದ್ದೀನಿ, ತುಂಬಾನೇ ನೋವಿತ್ತು. ನನ್ನ ನೋವು ನಾನು ಹೇಳ್ಕೊಳಕ್ ಆಗದೆ ಇರೋಷ್ಟು ಇತ್ತು. ಆದ್ರೆ ಭಗವಂತ ಇಲ್ಲಿಗೆ ಬಂದ್ ಸೇರ್ಸಿದ್ಮೇಲಮ್ಮ ಹೆಸರಿಗೆ ತಕ್ಕಂತೆ ಶಾಂತವಾಗಿದ್ದೀನಿ ಅಮ್ಮ. ನಮಸ್ತೆ ಅಮ್ಮ. ಥ್ಯಾಂಕ್ ಯು ಅಮ್ಮ. ನಮಸ್ತೆ. ನಮಸ್ತೆ.